ಇಂಡಸ್ಟ್ರಿಯ ಮುಖ್ಯ ಗುರಿ ಮಹಿಳೆಯರನ್ನು ಸಬಲೀಕರಣಗೊಳಿಸುವುದು ಮತ್ತು ಸುಸ್ಥಿರ ಪರಿಸರ ಅಭ್ಯಾಸಗಳನ್ನು ಉತ್ತೇಜಿಸುವ ಮೂಲಕ ಉತ್ತಮ ಭೂಮಿಯನ್ನು ಸೃಷ್ಟಿಸುವುದಾಗಿದೆ. 28ಕ್ಕೂ ಹೆಚ್ಚು ನೈಸರ್ಗಿಕ ನಾರುಗಳೊಂದಿಗೆ ಕೆಲಸ ಮಾಡುವ ಮೂಲಕ ಸಾಮೂಹಿಕ ಒಡೆತನದ ಉದ್ಯಮಗಳನ್ನು ಸ್ಥಾಪಿಸಿ ಇಂಡಸ್ಟ್ರಿ ಈ ಮಹಿಳಾ ಉತ್ಪಾದಕರಿಗೆ 500 ಕೋಟಿ ರೂಪಾಯಿಗಳ ಮಾರುಕಟ್ಟೆಯನ್ನು ಸೃಷ್ಟಿಸಿದೆ. ಇದು ಭಾರತ ಮತ್ತು ಆಫ್ರಿಕಾದ 5 ಲಕ್ಷಕ್ಕೂ ಹೆಚ್ಚು ಜನರ ಜೀವನದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರಿದೆ. ಕಳೆದ ಕೆಲವು ವರ್ಷಗಳಿಂದ ಪವರ್ ಪ್ರೊಡ್ಯೂಸರ್ ಓನ್ಡ್ ವಿಮೆನ್ ಎಂಟರ್ಪ್ರೈಸಸ್ ಪ್ರಾಜೆಕ್ಟ್ ಮತ್ತು ರೀಜನರೇಟಿವ್ ಆಗ್ರೋಫಾರೆಸ್ಟ್ರಿ ಅಂಡ್ ಲೈವ್ಲಿಹುಡ್ಸ್ ಪ್ರಾಜೆಕ್ಟ್ ಅಡಿಯಲ್ಲಿ ಇಂಡಸ್ಟ್ರಿಯು ಪ್ರಕೃತಿ ಆಧಾರಿತ ಪರಿಹಾರಗಳ ಮೂಲಕ ನ್ಯಾಯಸಮ್ಮತತೆ, ಹವಾಮಾನ ಮತ್ತು ಲಿಂಗಗಳ ನಡುವಿನ ಪರಸ್ಪರ ಕ್ರಿಯೆಯಲ್ಲಿ ಕೆಲಸ ಮಾಡುವ ಮೂಲಕ ಗ್ರಾಮೀಣ ಸಮುದಾಯಗಳ ದುರ್ಬಲತೆಗಳನ್ನು ಪರಿಹರಿಸಿದೆ. ಬಿದಿರು ಒಂದು ಅದ್ಭುತವಾದ ವಸ್ತುವಾಗಿದ್ದು, ಇದು 4 ಪಟ್ಟು ಹೆಚ್ಚು ಕಾರ್ಬನ್ ಹೀರಿಕೊಳ್ಳುತ್ತದೆ ಮತ್ತು 35% ಹೆಚ್ಚು ಆಮ್ಲಜನಕವನ್ನು ಉತ್ಪಾದಿಸುತ್ತದೆ. ಒಮ್ಮೆ ನೆಟ್ಟ ನಂತರ ಅದನ್ನು 4ನೇ ವರ್ಷದಿಂದ 40 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ಅವಧಿಯವರೆಗೆ ಕೊಯ್ಲು ಮಾಡಬಹುದು. ಈ ಸಸ್ಯದ ವಿಶಿಷ್ಟ ಗುಣವೆಂದರೆ ಇದು ಬರಡು ಮತ್ತು ಪಾಳು ಭೂಮಿಯಲ್ಲಿ ಬೆಳೆಯುವ ಸಾಮರ್ಥ್ಯವಿದೆ. ಹೀಗಾಗಿ ಹವಾಮಾನ ಬದಲಾವಣೆಯನ್ನು ತಡೆಯುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ. ಈಗ 4 ವರ್ಷದಿಂದ ಕಾಲಕ್ಕೆ ಸರಿಯಾಗಿ ಟೈಮಿಗೆ ಸರಿ ಮಳೆನೂ ಆಗೋದಿಲ್ಲ. ಹಾಗಾಗಿ ನೀರಿನ ಅಭಾವನೂ ಜಾಸ್ತಿ. ಆದರೆ ಈ ಜಾಗಕ್ಕೆ ಮಾತ್ರ ಬಿದಿರಿಗೆಲ್ಲ ನೀರು ಬೇಕಾಗೋದಿಲ್ಲ. ನಾವು ಇದಕ್ಕೆ ನೀರು ಕೂಡ ಕೊಡಲಿಲ್ಲ. ಆದರೂ ಕೂಡ ತುಂಬ ಚೆನ್ನಾಗಾಗಿದೆ. ಬದಲಾವಣೆಗೆ ಬಿದಿರು ಏಕೆ? ಬಿದಿರು ಮರದ ಸ್ಥಾನವನ್ನು ತೆಗೆದುಕೊಳ್ಳಬಹುದು ಮತ್ತು ತಿರುಳು ಮತ್ತು ನಾರು, ಮರದ ದಿಮ್ಮಿ ಮತ್ತು ಹಲಗೆಗಳು, ಜವಳಿ, ಜಾಗತಿಕ ಅಲಂಕಾರ, ಜೈವಿಕ ಇಂಧನಗಳು ಮತ್ತು ಬ್ರಿಕ್ವೆಟ್ಗಳಂತಹ ದೊಡ್ಡ ಕೈಗಾರಿಕೆಗಳನ್ನು ಬೆಂಬಲಿಸಬಲ್ಲದು. ಪ್ರಸ್ತುತ ಅನೇಕ ಜಾಗತಿಕ ಮತ್ತು ರಾಷ್ಟ್ರೀಯ ಬ್ರ್ಯಾಂಡ್ಗಳು ಭಾರತದಿಂದ ಬಿದಿರನ್ನು ಸಂಗ್ರಹಿಸುವುದಿಲ್ಲ, ಏಕೆಂದರೆ ನಮ್ಮಲ್ಲಿ ಪ್ರಮಾಣೀಕೃತ ಬಿದಿರನ್ನು ಒದಗಿಸುವ ಸಾಮರ್ಥ್ಯವಿಲ್ಲ. ಅರಣ್ಯ ಮೇಲ್ವಿಚಾರಣಾ ಮಂಡಳಿಯಂತಹ ಪ್ರಮಾಣೀಕರಣಗಳು ಮಾಲೀಕತ್ವದ ಸರಪಳಿಯನ್ನು ಸ್ಪಷ್ಟಪಡಿಸುತ್ತವೆ. ಪೂರೈಕೆಗೆ ಗುರುತಿಸಬಹುದಾದ ಪಾರದರ್ಶಕವಾಗಿಸುವ ಮೂಲಕ ಅಪಾಯವನ್ನು ಕಡಿಮೆ ಮಾಡುತ್ತವೆ. ಕರ್ನಾಟಕ ಮತ್ತು ಮಹಾರಾಷ್ಟ್ರದ 6 ಜಿಲ್ಲೆಗಳಲ್ಲಿ 6,000ಕ್ಕೂ ಹೆಚ್ಚು ರೈತರೊಂದಿಗೆ ಕೆಲಸ ಮಾಡುವ ಮೂಲಕ 8 ಕೃಷಿ ಹವಾಮಾನ ವಲಯಗಳಲ್ಲಿ ಹರಡಿರುವ ಸಣ್ಣ ಹಿಡುವಳಿದಾರ ರೈತರ, ವಿಶೇಷವಾಗಿ ಅಂಚಿನಲ್ಲಿರುವ ಸಮುದಾಯಗಳ ಮಹಿಳೆಯರ ಅಗತ್ಯಗಳಿಗೆ ಸೂಕ್ತವಾದ ಬಿದಿರು ತೋಟ ಮಾದರಿಯನ್ನು ಇಂಡಸ್ಟ್ರಿಯು ರೂಪಿಸಿದೆ. ಈ ಬಿದಿರು ಆಧಾರಿತ ಜೀವನೋಪಾಯ ಮಾದರಿಯು ಭಾರತದ ಕೃಷಿ ಸಮುದಾಯದ 86% ಮತ್ತು ವಿಘಟಿತ ಮತ್ತು ಅವನತಿ ಹೊಂದಿದ ಭೂಮಿಯನ್ನು ಹೊಂದಿರುವ ಸಣ್ಣ ಮತ್ತು ಅತಿ ಸಣ್ಣ ರೈತರು ಎದುರಿಸುತ್ತಿರುವ ಸವಾಲುಗಳನ್ನು ಪರಿಹರಿಸುತ್ತದೆ. 1/3 ಎಕರೆಯಲ್ಲಿ ಬಿದಿರು ಕೃಷಿ ಮಾಡಬಹುದಾದ ಇಂತಹ ರೈತರಿಗೆ, ಅದರಲ್ಲೂ ಮಹಿಳೆಯರಿಗೆ ತೋಟದ ಮಾದರಿಯನ್ನು ರೂಪಿಸಲಾಗಿದೆ. माझं नाव सावित्राबाई काळू चिकणे, गाव कोरले. बांबू कशा पद्धतीने सांगितले त्या पद्धतीने लागवड केली. 15 फुटाची लांबी, 1.5 फूट खोल, 1.5 फूट रुंद अशा पद्धतीने ती लागवड केली. ತಳಿಗಳು, ನೆಡುವ ಸಾಮಗ್ರಿ, ಕೃಷಿ ಪರಿಸರ ಮತ್ತು ಕೃಷಿ ಹವಾಮಾನ ಪರಿಸ್ಥಿತಿಗಳ ಬಗ್ಗೆ ತಾಂತ್ರಿಕ ಬೆಂಬಲದ ಜೊತೆಗೆ ಈ ಮಾದರಿಯು ತೋಟದ ಪ್ರಮಾಣೀಕರಣ, ಕಾರ್ಬನ್ ಕ್ರೆಡಿಟ್ ಮಾನ್ಯತೆ ಮತ್ತು ಮಾರುಕಟ್ಟೆಗಳ ಸಂಪರ್ಕದೊಂದಿಗೆ ಮಹಿಳಾ ರೈತರನ್ನು ಸಮೂಹಗಳಲ್ಲಿ ಸಂಯೋಜಿಸುತ್ತದೆ. ಈ ಮಾರುಕಟ್ಟೆ ಚಾಲಿತ ಕೃಷಿ ಅರಣ್ಯ ಮಾದರಿಯು ಸಣ್ಣ ಮಹಿಳಾ ರೈತರಿಗೆ 40 ವರ್ಷಗಳಲ್ಲಿ ನಿಯಮಿತ ಮತ್ತು ಹೆಚ್ಚಿದ ಆದಾಯವನ್ನು ಗಳಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಇದು ಪ್ರಸ್ತುತ ಕೃಷಿ ಆಧಾರಿತ ಜೀವನೋಪಾಯದ ಮಾದರಿಗಳಿಂದ ಮಹತ್ವದ ಬದಲಾವಣೆಯನ್ನು ಸೂಚಿಸುತ್ತದೆ. ಹವಾಮಾನ ಸ್ಥಿತಿಸ್ಥಾಪಕ ಪರ್ಯಾಯವಾದ ಬಿದಿರು ಲಕ್ಷಾಂತರ ಸಣ್ಣ ಹಿಡುವಳಿದಾರ ರೈತರು ಎದುರಿಸುತ್ತಿರುವ ಆರ್ಥಿಕ ಮತ್ತು ಪರಿಸರ ಸವಾಲುಗಳಿಗೆ ಬಲವಾದ ಮತ್ತು ಪುನರುತ್ಪಾದಕ ಪರಿಹಾರವನ್ನು ನೀಡುತ್ತದೆ. NRLM ಮತ್ತು ಇತರ ಪಾಲುದಾರರೊಂದಿಗೆ ದೇಶಾದ್ಯಂತ 1 ದಶಲಕ್ಷ ಮಹಿಳೆಯರ ಜೀವನದ ಮೇಲೆ ಪ್ರಭಾವ ಬೀರಲು ನಾವು ಸಿದ್ಧರಾಗಿದ್ದೇವೆ.